What's up? In this video, we're going to learn about how to update our software manually. My mobile software, okay, especially mobile software manually. Why we have to update manually and what is the reason for update? ಸೊ ಯಾಕೆ ನಾವು ಮ್ಯಾನ್ಯುವಲಾಗಿ ಅಪ್ಡೇಟ್ ಮಾಡಬೇಕು, ಅದ್ರ ಜೊತೆಗೆ ರೀಸನ್ ಏನು ಅಪ್ಡೇಟ್ ಆಗಲಿಕ್ಕೆ, ರೀಸನ್ ಏನು? ಪದೇ ತಿಂಗಳು ನಿಮಗೆ ಅಪ್ಡೇಟ್ ಬರ್ತಾ ಇರ್ಬೋದು, ಸೆಕ್ಯೂರಿಟಿ ಅಪ್ಡೇಟ್ ಅಂತ ಹೇಳ್ಕೊಂಡು, ಅಥವಾ ನಿಮ್ಮ ಸಾಫ್ಟ್ವೇರ್ ಆ್ಯಂಡ್ರಾಯ್ಡ್ 9 ಆ್ಯಂಡ್ರಾಯ್ಡ್ 10 ಅಪ್ಡೇಟ್ ಬರ್ಬೋದು. ಸೊ ಅದನ್ನು ಯಾಕೆ ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾವು ತಿಳ್ಕೊಳ್ಳೋ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂತಂದರೆ, ಫಸ್ಟ್ ಅಪ್ಡೇಟ್ ಯಾಕೆ ಬೇಕು ಅಂತ ಹೇಳೋದು ತಿಳ್ಕೊಳ್ಳೋ. ಸೊ ಅಪ್ಡೇಟ್ ಯಾಕೆ ಬೇಕು ಅಂತಂದರೆ ನೋಡಿ, ಒಂದು ಸೆಕ್ಯೂರಿಟಿ ರೀಸನ್ಗೋಸ್ಕರ. ಸೊ ಹೊಸ ಪ್ಯಾಚಸ್ ಗೀಸ್ ಏನಾದ್ರು ಇದ್ದರೆ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಪ್ರೀವಿಯಸ್ ಸಾಫ್ಟ್ವೇರ್ಲಿ ಅದನ್ನ ಏನು ಮಾಡುತ್ತೆ ಅಂದರೆ ನ್ಯೂ ಅಪ್ಡೇಟಲ್ಲಿ ಫಿಕ್ಸ್ ಮಾಡೋದ್ರಿಂದ ಆ ಅಪ್ಡೇಟ್ ಪ್ರಾಬ್ಲಮ್ಸ್ ಎಲ್ಲ ಸರಿಯಾಗಿ ಸಾಲ್ವ್ ಮಾಡಲಿಕ್ಕೆ ಬೇಕು. ಹಾಗೇನಂತಂದರೆ ಲೇಟೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಸಾಫ್ಟ್ವೇರ್ ಆಗಿರಬೇಕು, ನಮ್ಮದು ಫೋನ್ ಫಾಸ್ಟ್ ವರ್ಕ್ ಆಗಬೇಕು ಅಂತಂದ್ರೂ ಕೂಡ ಅಪ್ಡೇಟು ನೆಸಸರಿ. ಹಾಗಿದ್ಮೇಲೆ ಮ್ಯಾನ್ಯುವಲ್ ಅಪ್ಡೇಟ್ ಅಂದ್ರೇನು, ಹಾಗೆ ಆಟೋಮೆಟಿಕ್ ಅಪ್ಡೇಟ್ ಅಂತಂದರೆ ಏನು ಅಂತ ಕೂಡ ತಿಳ್ಕೊಳ್ಳೋ. ಸೊ ಮ್ಯಾನ್ಯುವಲ್ ಅಪ್ಡೇಟ್ ಅಂತಂದರೆ ಮತ್ತು ಆಟೋಮೆಟಿಕ್ ಅಪ್ಡೇಟ್ಗೆ ಇರುವಂಥ ಡಿಫ್ರೆನ್ಸ್ ಏನು ಅಂತಂದರೆ, ಆಟೋಮೆಟಿಕ್ ಅಪ್ಡೇಟ್ ಅಂತಂದರೆ ನೋಡಿ, ನೀವು ಈಗ ನಿಮ್ಮ ಫೋನಿಗೆ ಆಟೋಮೆಟಿಕ್ ಕಾಣಿಸ್ಬಿಡ್ಬೋದು. ನೋಡಿ, ಆ್ಯಂಡ್ರಾಯ್ಡ್ 10 ಅಪ್ಡೇಟ್ ಬಂದಿದೆ. ಫಾರ್ ಎಕ್ಸಾಂಪಲ್ ನನ್ನ ಮೊಬೈಲ್ Realme Xಗೆ ಸದ್ಯ ಅಪ್ಡೇಟ್ ಬಂದಿರುವಂಥದ್ದು Realme UI ಏನಂತ ಬಂದಿರುವಂಥದ್ದು. ಸೊ ಮೊದಲೇನಾಗಿತ್ತು ಅಂತಂದರೆ ಒಪ್ಪೋದವರ UI ಏನೇ ಕಲರ್ OS ಅನ್ನು ಯೂಸ್ ಮಾಡ್ತಿದ್ರು Realme ಅವರು. ಬಟ್ ಈಗೇನಂತಂದರೆ ಅವರೇ ಸ್ವತಂತ್ರವಾದಂಥ UI ಅನ್ನು ಯೂಸ್ ಮಾಡಲಿಕ್ಕೆ ಬಂದಿದೆ. ಸೊ ಅದಕ್ಕೋಸ್ಕರ ಐ ಆಮ್ ಹ್ಯಾಪಿ ಆ್ಯಂಡ್ ಫೈನಲಿ ರಿಯಲ್ಮಿಗೆ ಒಂದು ಸ್ವತಂತ್ರವಾದಂಥ ಇಂಡಿಪೆಂಡೆಂಟ್ OS ಉಂಟಲ್ಲ ಅಂತ ಹೇಳ್ಕೊಂಡು, ಆಪ್ರೇಟಿಂಗ್ ಸಿಸ್ಟಮ್. ಸೊ Realme OS ಬಂದಿರೋದ್ರಿಂದ ಆ್ಯಂಡ್ರಾಯ್ಡ್ 10 ಬೇಸ್ಡ್ ಆಗಿರೋದ್ರಿಂದ ಸೊ ಅದನ್ನು ನಾನು ಅಪ್ಡೇಟ್ ಮಾಡ್ಕೊಳ್ಳುವಂತಲೇ. ಬಟ್ ಏನಂತಂದರೆ ಪ್ರಾಬ್ಲಮ್ ಏನಂತಂದರೆ, ನಾನೇನಾದರೂ ಆಟೋ ಅಪ್ಡೇಟ್ ಕೊಟ್ಟೆ ಅಂತಂದರೆ ಅದರ GB ಉಂಟು 3.5 GB ಸಮಥಿಂಗಲ್ಲಿ ಟೋಟಲ್ ಡಾಟಾ ಉಂಟು. ಸೊ ನಾನು ನನ್ನ ಜಿಯೋ ಸಿಮ್ಮಲ್ಲಿ ಅಷ್ಟನ್ನು ಡೌನ್ಲೋಡ್ ಮಾಡಬೇಕಂತಂದ್ರೆ ಸಾಧ್ಯ ಇಲ್ಲ, ಯಾಕಂದ್ರೆ ನನ್ನ ಹತ್ರ ಅಂತೂ 1.5 GB ಡಾಟಾ. ಸೊ ಆಟೋಮೆಟಿಕ್ ಅಪ್ಡೇಟ್ ಕೊಟ್ಟರೆ ಏನಾಗುತ್ತೆ ಅಂತಂದರೆ ನಿಮ್ಮ ಫೋನು ಸ್ವಿಚ್ ಆಫ್ ಸ್ಟೇಜಿಗೆ ಹೋದಂಗೆ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಇರೋದ್ರಿಂದ ಅದು ಆ ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ನನ್ನ ಹತ್ರ ಹೈ ಸ್ಪೀಡ್ ವೈಫೈ ಇದ್ರೆ ಮಾತ್ರ ಆಗ್ತಿತ್ತು, ಬಟ್ ಐ ಡೋಂಟ್ ಹ್ಯಾವ್ ದಟ್ ಹೈ ಸ್ಪೀಡ್ ವೈಫೈ. ಸೊ ಅದಕ್ಕೋಸ್ಕರ ನಾನು ಮ್ಯಾನ್ಯುವಲ್ ಅಪ್ಡೇಟನ್ನು ಮಾಡ್ತೀನಿ. ನಿಮ್ಮ ಹತ್ರ ತುಂಬ ಜನರಿಗೆ ಏನಾಗಿರ್ಬೋದು ಅಂತಂದರೆ ಹೈ ಸ್ಪೀಡ್ ವೈಫೈ ಸರ್ವಿಸ್ ಇಲ್ಲೇ ಇರ್ಬೋದು. ಸೊ ನೀವು ಕೂಡ ಮೊಬೈಲಲ್ಲಿ ಅಪ್ಡೇಟ್ ಮಾಡಬೇಕು ಹೇಳಿದರೆ ಈ ಮೆಥಡನ್ನು ಯೂಸ್ ಮಾಡಿ. ಇಲ್ಲ ನಿಮ್ಮ ಹತ್ರ ವೈಫೈ ಇದೆ ಅಂತ ಹೇಳಿದರೆ ಈ ಮೆಥಡನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮ್ಯಾನ್ಯುವಲ್ ಅಪ್ಡೇಟ್ ಮಾಡೋದಾದ್ರೆ ಹೇಗೆ ಅಂತ ಹೇಳಿ ಕೂಡ ನಾವು ತಿಳ್ಕೊಳ್ಳುವ. ಯಾಕಂತ ಒಂದು, ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ, ನೀವು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಾದ ನಂತರ ಇರುವಂಥ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ನೀವು ಸಾಫ್ಟ್ವೇರ್ನ ಮ್ಯಾನ್ಯುವಲಾಗಿ ಅಪ್ಡೇಟ್ ಮಾಡಿ ಅಥವಾ ನೀವು ಓವರ್ ದ ಏರ್ OTA ಅಪ್ಡೇಟನ್ನು ಕೂಡ ಮಾಡ್ತಿರ್ಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ನೀವು ಸ್ಟಾರ್ಟ್ ಅಪ್ಡೇಟ್ ಕೊಡಲಿಕ್ಕಿಂತ ಮೊದಲೇ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟುಂಟು ಅಂತ ತಿಳ್ಕೊಳ್ಳೋದು. ಯಾಕೆ ಅಂತ ಹೇಳಿದರೆ, ಒಂದು ವೇಳೆ 50%ಗಿಂತನೂ ಕೆಳಗಡೆಗಿದ್ದರೆ ನಿಮ್ಮ ಅಪ್ಡೇಟ್ ಆಗಬೇಕಾದ್ರೆ ಎಲ್ಲರೂ ಬ್ಯಾಟ್ರಿ ಖರ್ಚಾಗೋಯ್ತು ಅಂತಂದರೆ ನಿಮ್ಮ ಫೋನು ಏನಾಗ್ಬೋದು, ಅಲ್ಲೇ ಸ್ಟ್ರಕ್ ಆಗಿರ್ಬೋದು, ಅಥವಾ ನಿಮ್ಮ ಫೋನ್ ಸಾಫ್ಟ್ವೇರ್ ಏನಾಗ್ಬೋದು ಬ್ರೇಕ್ ಆಗ್ಬೋದು. ಸೊ ಆ ರೀತಿ ಏನಾದರೂ ನಿಮ್ಮ ಮೊಬೈಲ್ ಸ್ವಿಚ್ ಆನ್ ಆಗೋದು ಸಾಧ್ಯನೇ ಇಲ್ಲ. ಆನಂತರ ನೀವು ಮತ್ತೆ ಸರ್ವಿಸ್ ಸೆಂಟ್ರಿಗೆ ಹೋಗಿ ರಿಪೇರಿ ಮಾಡ್ಕೊಬರ್ಬೇಕಾಗೋದು. ಅದಕ್ಕೋಸ್ಕರ ಆ ರೀತಿ ಮಾಡಬಾರ್ದು ಅಂತ ಹೇಳಿದರೆ, ಅಟ್ಲೀಸ್ಟ್ ನಿಮ್ಮ ಬ್ಯಾಟ್ರಿನ ಫುಲ್ಲಿ ಚಾರ್ಜ್ ಹಾಕ್ಕೊಂಡು 50%ಗಿಂತಲೂ ಮೇಲೆ ಅಲ್ಲಿ ನಿಮ್ಮ ಚಾರ್ಜು ಅಂತೇಳಿ ನನ್ನ ರೆಕಮೆಂಡೇಷನು. ಸೊ ನಾನಂತೂ 100% ಚಾರ್ಜ್ ಹಾಕ್ಕೊಂಡೇ ಅಪ್ಡೇಟ್ ಮಾಡುವ. ಏನಾದ್ರು ಹೆಚ್ಚು ಕಡಿಮೆ ಆದರೆ ಇದು ನನ್ನ ಮೊಬೈಲು, ಅದಕ್ಕೋಸ್ಕರ ನನ್ನ ರಿಸ್ಕು. ನೀವೇನಾದ್ರು ಅಪ್ಡೇಟ್ ಮಾಡಬೇಕಾದ್ರೂ ಕೂಡ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದೆಲ್ಲ ನಿಮಗೆ ಬಿಟ್ಟಿದ್ದು, ರಿಸ್ಕ್ ನಿಮ್ಮದು. ಸೊ ನಾ ಏನು ಹೇಳಿಕ್ಕೆ ಹೋದಿಲ್ಲ, ನನ್ನ ರೆಕಮೆಂಡೇಷನ್ ಅಂದರೆ ನನ್ನ ಓನ್ ಇದರಿಂದ ನಾನು ಮಾಡ್ತಾ ಇರೋದು. ಸೊ ಮೈ ಮೊಬೈಲ್. ಸೊ ನಿಮಗೇನಾದ್ರು ಆ ರೀತಿ ರಿಸ್ಕ್ ತಗೊಳ್ಳೋಂಥ ಕೆಪಾಸಿಟಿ ಇದೆ ಅಂತ ಹೇಳಿದರೆ ಮಾತ್ರ ಅಪ್ಡೇಟ್ ಮಾಡಿ, ಇಲ್ಲ ಅಂತಂದರೆ ಬೇಡ. ಸೊ ಆಯ್ತು ಅಂತ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನಾನಾಗಿ ಬಂದುಬಿಟ್ರಿ ಅಂತ ಹೇಳಿದರೆ, ಸೊ ಲೆಟ್ಸ್ ಗೆಟ್ ದ ಅಪ್ಡೇಟ್. ಸೊ ಇದು ನನ್ನ ಇನ್ಫಿನಿಕ್ಸ್ ಮೊಬೈಲು. ಓಕೆ, ಇದರಿಂದ ಏನು ಮಾಡ್ತೇನೆ ಅಂತಂದ್ರೆ, ಇದನ್ನ ಯಾಕೆ ಕಾಣಿಸ್ತಿದೆ ಅಂತಂದರೆ, ಇದರಿಂದ ನಾನು ವೈಫೈನ ಆನ್ ಮಾಡ್ಕೊಳ್ತೀನಿ. ಅಂದರೆ ನಾನು ಸಿಮ್ಗಳಲ್ಲಿ ಇರೋದು ಜಿಯೋ ಸಿಮ್ ಇರೋದು ಇದರಲ್ಲಿ. ಸೊ ಅದಕ್ಕೋಸ್ಕರ ಇದರಿಂದ ವೈಫೈನ ಆನ್ ಮಾಡಿ ಆನಂತರ ನಮ್ಮ ರಿಯಲ್ಮಿಗೆ ಏನೋ ಕನೆಕ್ಟ್ ಮಾಡ್ಕೊಳ್ತೀನಿ ಹಾಟ್ಸ್ಪಾಟ್ ಥ್ರೂ. ಆನಂತರ ನಾನು ಅಪ್ಡೇಟನ್ನು ಮಾಡುವ. ಸೊ ಅದಕ್ಕೋಸ್ಕರ ಮಾಡ್ತಿರೋದು ಬ್ರೈಟ್ನೆಸ್ ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡು ವೈಫೈ ಕನೆಕ್ಷನ್ ಆನ್ ಮಾಡ್ಕೊಂಡೆ ನಾನು. ಸೊ ಈಗ ನಾನು UC ಬ್ರೌಸರ್ಲಿ ಹೇಳ್ದಂಗೆ UC ಬ್ರೌಸರ್ಲಿ ನಾನು ಇಟ್ಕೊಂಡಿದ್ದು ಡೌನ್ಲೋಡು. ಸೊ ಅಲ್ಲಿ ಹೋಗಿ ನಾನು ಆಲ್ರೆಡಿ ಪೋಸ್ ಮಾಡಿ ಇಟ್ಕೊಂಡಿದ್ದೆ 1.5 GB. ನನಗೆ 3 ಡೇಸ್ ಬೇಕಾಯಿತು ಡೌನ್ಲೋಡ್ ಮಾಡಲಿಕ್ಕೆ. 3.5 GB ಲೆಕ್ಕ ಉಂಟು, 3 ಡೇಸ್ ಅದಕ್ಕೂ ಹೆಚ್ಚೇ ಬೇಕಾಯಿತು. ಓಕೆ, ಸೊ ಈಗೇನು ಡೌನ್ಲೋಡ್ ಆದ ನಂತರ ನನಗೆ ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳ್ಕೊಂಡು ಡೌನ್ಲೋಡ್ ಆಗ್ತಾ ಇದೆ. ಸೊ ಯು ಕ್ಯಾನ್ ಸಿ ದ್ಯಾಟ್ ಡೌನ್ಲೋಡಿಂಗ್. ಅಲ್ಲಿ ಏನಂತಂದರೆ, ಈಗ ಫೈಲ್ ನೋಡಿ, ಜಿಪ್ ಫೈಲ್ ಉಂಟು. ಜಿಪ್ ಫೈಲನ್ನು ಕ್ಲಿಕ್ ಮಾಡಿದೆ, ಸಾಫ್ಟ್ವೇರ್ ಅಪ್ಡೇಟ್ ಅಂತ ಕೇಳುತ್ತೆ. ಸೊ ಆ ಕೊಟ್ಟು ಕೂಡಲೇ ಅದು Realme ಅಂತ ಹೇಳ್ಕೊಂಡು ಬಂದು ಒಂದ್ಸತಿ ಫೋನು ಸ್ವಿಚ್ ಆಫ್ ಆಗುತ್ತೆ. ಸೊ ಇದೇನಂತಂದರೆ, ಇನ್ನು ಈಗ ಒಂದು ವೇಳೆ ನಾವು OTA ಅಪ್ಡೇಟ್ ಕೊಟ್ಟಾಗೂ ಕೂಡ ಇದೇ ರೀತಿ ಬರ್ತಿತ್ತು. ಸೊ ಈಗ ನಾವು ಮ್ಯಾನ್ಯುವಲಾಗಿ ಕೊಟ್ಟದ್ದು ಅಷ್ಟೇ, ಮೆಟೀರಿಯಲ್. ಸೊ ಮ್ಯಾನ್ಯುವಲಾಗಿ ಡೌನ್ಲೋಡ್ ಮಾಡಿ ಕೊಟ್ಟಿರುವಂಥದ್ದು. ಸೊ ಇಟ್ ಟೇಕ್ ಸಮ್ ಟೈಮ್ಸ್. ಇದು ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಎಸ್ಟಿಮೇಟೆಡ್ ಟೈಮ್ 2 ಮಿನಿಟ್ಸ್ ಅಂತ ಇದ್ದರೂ ಕೂಡ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ನಾವು ವೆಯ್ಟ್ ಮಾಡಲೇಬೇಕು. ಸೊ 10 ಮಿನಿಟ್ಸ್ ಆದ ನಂತರ ಏನಾಗುತ್ತೆ ಅಂತ ಹೇಳ್ಕೊಂಡು ನೋಡೋಣ. ಸೊ ನೋಡಿ, ಎಸ್ಟಿಮೇಟೆಡ್ ಟೈಮ್ 2 ಮಿನಿಟ್ಸ್ ಅಂತ ಉಂಟು. ಸೊ ಅದು ಅಪ್ಡೇಟ್ ಆದ ನಂತರ ನಾವು ಬರುವ. ಸೊ ಈಗ ಫುಲ್ಲಿ ಅಪ್ಡೇಟ್ ಆಗಿದೆ. ಸೊ ಫುಲ್ಲಿ ಅಪ್ಡೇಟ್ ಆದ ನಂತರ ಯಾವ ರೀತಿ ಕಾಣಿಸ್ತಾ ಉಂಟು, ಫಸ್ಟ್ ಬೂಟ್ ಏನಂತಂದರೆ, ಫಸ್ಟ್ ಬೂಟ್ ಸ್ವಲ್ಪ ಲೇಟ್ ಆಗ್ಬೋದು, ಸ್ವಲ್ಪ ಟೈಮ್ ತಗೊಳ್ಬೋದು. ಸೊ ಫಸ್ಟ್ ಬೂಟ್ ಆ್ಯಂಡ್ Realme ಪವರ್ಡ್ ಬೈ ಆ್ಯಂಡ್ರಾಯ್ಡ್.
ಸೊ ಇದು ಒಂದು ನಿಮಿಷ ಅಥವಾ ತಗೊಳ್ಬೋದು ಐ ಥಿಂಕ್. ಓಕೆ, ಅಂತೂ ಬೂಟ್ ಆಯಿತು. ಸೊ ಬೂಟ್ ಆದ ನಂತರ ನೋಡಿ, ಆಲ್ರೆಡಿ ಹಳೆ ವಾಲ್ಪೇಪರ್ ಯಾವುದಿತ್ತು ಎಲ್ಲ ಡಾಟಾ ಗೀಟಾ ಯಾವುದು ಕೂಡ ಲಾಸ್ಟ್ ಆಗಿಲ್ಲ. ಅದೇ ವಾಲ್ಪೇಪರು, ಅದೇ ಥೀಮು ಎಲ್ಲ ಸೇಮ್. ಇನ್ನು ಅಪ್ಲಿಕೇಶನ್ ಕೂಡ ಆಲ್ರೆಡಿ ಯಾವ್ದು ಡೌನ್ಲೋಡ್ ಮಾಡಿದ್ನೋ ಅದೇ ಉಂಟು, ಬೇರೆ ಏನು ಇಲ್ಲ. ಯಾಕಂತಂದರೆ ಕೆಲವೊಂದು ಸತಿಗೆ ನಿಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗ ಎಲ್ಲ ಹಳೆ ಡಾಟಾ ಎಲ್ಲ ಹೋಗ್ಬಿಡುತ್ತೆ ಅಂತ ಒಂದು ಭಯ ಇರ್ಬೋದು. ಆ ರೀತಿ ಏನೂ ಆಗೋದಿಲ್ಲ, ಹಳೆದೆಲ್ಲ ಹಳೆ ಇದ್ದೇ ಇರುತ್ತೆ. ಅದ್ರ ಜೊತೆಗೇನು ಸೊ ಜಸ್ಟ್ ಒಳಗಡೆ ಇರುವಂಥ ಆ್ಯಂಡ್ರಾಯ್ಡ್ 9 ಇರುವಂಥದ್ದು ಆ್ಯಂಡ್ರಾಯ್ಡ್ 10ಗೆ ಕನ್ವರ್ಟ್ ಆಗಿರುವಂಥ ಬಿಟ್ಟರೆ, ಮತ್ತು ರಿಯಲ್ಮಿ UI ಕಲರ್ OS ಇರುವಂಥದ್ದು ರಿಯಲ್ಮಿ OS ಆಗಿ ಚೇಂಜ್ ಆಗಿರುವಂಥದ್ದು, ಮತ್ತೇನು ಚೇಂಜಸ್ ಏನಾಗಿಲ್ಲ. ಸ್ವಲ್ಪ ಐಕಾನು ಫಾಂಟ್ಗಿಂಟೆಲ್ಲ ಚೇಂಜಸ್ ಏನಾಗಿರ್ಬೋದು. ಏನೇನು ಹೊಸ ಫೀಚರ್ಸ್ ಬೇಕು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೇನೆ. ಬೇಕಾದರೆ ನೀವು ಅದ್ರಲ್ಲಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ರಿಯಲ್ಮಿ UI ಏನೋ ಫೀಚರ್ಸ್ ಏನು ಅಂತಂತೇಳಿ. ಓಕೆ, ಸೊ ನಾವೀಗ ಡೈರೆಕ್ಟ್ಲಿ ಇದೇನಂತಂದ್ರೆ ನಮ್ಮ ಡ್ರಾಪ್ ಡೌನ್ ಮೆನ್ಯೂದಲ್ಲಿ ಏನೇನು ಚೇಂಜಸ್ ಉಂಟು ಅಂತೇಳಿ ನೋಡ್ದಾಯಿತು. ಸೊ ನಾವು ಡೈರೆಕ್ಟ್ ಈಗ ಸಿಸ್ಟಮ್ ಅಪ್ಡೇಟನ್ನು ಚೆಕ್ ಮಾಡೋ ಸತಿಗೆ ಯಾವುದು ಅಂತೇಳಿ. ಸೊ ಸೆಟ್ಟಿಂಗಿಗೆ ಹೋಗಿ ಅಲ್ಲಿ ಆ್ಯಂಡ್ರಾಯ್ಡ್ ನಿಮಗೆ ಕಾಣಿಸ್ತಾ ಇರ್ಬೋದು ಹೆಚ್ಚಾಗಿ, ಐ ಥಿಂಕ್ ಸೊ. ಆ್ಯಂಡ್ರಾಯ್ಡ್ 10 ರಿಯಲ್ಮಿ UI ವರ್ಷನ್ 1.0 ಅಂತೇಳಿ ಕಾಣಿಸ್ತಾ ನೋಡಿರ್ಬೇಕು ನಿಮಗೆ. ರಿಯಲ್ಮಿ X ಮೊಬೈಲು, 4GB RAM, 128GB ಇಂಟರ್ನಲ್ ಮೆಮರಿ ಸ್ಟೋರೇಜ್. ಓಕೆ, ರಿಯಲ್ಮಿ UI 1.0. ಸೊ ಈಗ ಆ್ಯಂಡ್ರಾಯ್ಡ್ ಬೇಸ್ ವರ್ಷನ್ ಎಷ್ಟು ಅಂತ ಕೂಡ ನಾವು ಚೆಕ್ ಮಾಡುವ. ಸೊ ಆ್ಯಂಡ್ರಾಯ್ಡ್ ವರ್ಷನ್ 10 ನೀವು ನೋಡ್ತಿರ್ಬೋದು. 10 ಓಕೆ, 9 ಆಗಿತ್ತು ನಂದು, ಆ್ಯಂಡ್ರಾಯ್ಡ್ 5 ಆಗಿತ್ತು, ಈಗ 10 ನೋಡಿ. ಈ ರೀತಿ ಎಲ್ಲ ಮಾಡ್ಬೋದು ಆ್ಯಂಡ್ರಾಯ್ಡ್ 10ನಲ್ಲಿ. ಓಕೆ, ಚಂದ ಉಂಟು. ಸೊ ನಾ ಇದ್ರೊಳಗೆ ಏನೇನು ಫೀಚರ್ಸ್ ಉಂಟು ಎಲ್ಲ ಫುಲ್ ಡೀಟೇಲಾಗಿ ಸ್ಟಡಿ ಮಾಡಿ ನಿಮಗೆ ಎಕ್ಸ್ಟ್ರಾ ಡೆಡಿಕೇಟೆಡ್ ವೀಡಿಯೋನು ಕೂಡ. ಸೊ ಈ ಅಪ್ಡೇಟ್ ಆದ ನಂತರ ಬರುವಂಥ ಫೀಚರ್ಸ್ ಏನು ಅಂತ ಹೇಳೋದು ನೀವು ತಿಳ್ಕೊಳ್ಬೇಕು ಹೇಳಿದರೆ ನೋಡಿ, ಈ ವಿಡಿಯೋದಲ್ಲಿ ಅದನ್ನು ಕಾಣಿಸ್ಬೇಕು ಅಂತಿದ್ದೆ, ಬಟ್ ವಿಡಿಯೋ ತುಂಬ ದೊಡ್ಡ ಆಗ್ಬಿಡೋದು, ಅದಕ್ಕೋಸ್ಕರ ಅದು ಕಾಣಿಸ್ತಾ ಇಲ್ಲ. ನಿಮಗೆ ಸ್ಪೆಷಲಾಗಿ ರಿಯಲ್ಮಿ OS 10ನಲ್ಲಿರುವಂಥ ಕಲರ್ OS 10 ಅಲ್ಲ, ರಿಯಲ್ಮಿ ಸ್ವಂತ OS ಅಲ್ಲಿರುವಂಥದ್ದು. ಹಾಗೆ ಆ್ಯಂಡ್ರಾಯ್ಡ್ 10 ಫೀಚರ್ಸು ಅಪ್ಡೇಟ್ಸು ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದರೆ, ಕನ್ನಡದಲ್ಲಿ ಬೇಕು ಅಂತ ಹೇಳಿದರೆ ನೀವು ನನಗೊಂದು ಕೆಳಗಡೆ ಒಂದು ಕಾಮೆಂಟನ್ನು ಮಾಡಿ, ನನಗೂ ಬೇಕು, ನಾನು ಒಂದ್ಸತಿ ನೋಡಬೇಕು ಅಂತ ಹೇಳಿದರೆ ಕಾಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದೆಲ್ಲ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೆ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಐ ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಗುಡ್ ಬಾಯ್.